ಪರಿಸ್ಥಿತಿ ನಿಜವಾಗ್ಲೂ ಗಂಭೀರವಾಗಿದೆ ಅಂತಾನೆ ಹೇಳ್ತೀನಿ. ಅವರು ರೋಡಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು. ಅನ್ನ ಇಲ್ಲ. ಊಟ ಇಲ್ವಾ? ಎಷ್ಟು ದಿನ ಆಯ್ತಾ ಊಟ ಮಾಡಿ? 1 ವರ್ಷ ಆಯ್ತು. 1 ವರ್ಷ ಆಯ್ತಾ ಊಟ ಮಾಡಿ? ಮಕ್ಳು ತಾತ? ಮಕ್ಳು ತೀರೋದ್ರ? ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ನಿಜವಾಗ್ಲೂ ಬೇಜಾರಾಗ್ತಿದೆ. ತಾತನ ಪರಿಸ್ಥಿತಿ ನೆನೆಸ್ಕೊಂಡ್ಬಿಟ್ರೆ ಚಿಂತಾಜನಕ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ. ತಾತನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೀವು. ತಾತನ ಪರಿಸ್ಥಿತಿ ನಿಜವಾಗ್ಲೂ ಗಂಭೀರವಾಗಿದೆ ಅಂತಾನೆ ಹೇಳ್ತೀನಿ. ಅಣ್ಣ ನಮಸ್ಕಾರ. ತಾತ ಎಲ್ಲಿ ಸಿಕ್ಕಿದ್ ನಿಮ್ಗೆ? ಪಾಂಡುಪುರ. ಹೆಂಗ್ ಗೊತ್ತಣ್ಣ ತಾತ ನಿಮ್ಗೆ? ಅವರು ರೋಡಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಏನ್ ವ್ಯಾಪಾರ ಮಾಡ್ತಿದ್ರು? ಎಲ್ಲ ಅವ್ರ ಮನೆಯವರೆಲ್ಲ ಅಣ್ಣ? ಯಾರು ಇಲ್ಲ. ಎಷ್ಟು ದಿನ ನಿಮ್ಗೆ ಪರಿಚಯ ಅವರು? ಇವರೊಂದು 2 ವರ್ಷ. 2 ವರ್ಷದಿಂದ ತಾತಂಗ್ ಯಾರು ಇಲ್ವಾ ಅಣ್ಣ? 2 ವರ್ಷ ಈ ತರ ಆಗಕ್ಕೆ ಕಾರಣ? ಇದು ಹಿಂಗಿದ್ರು ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ರು. ಇವಾಗ ಒಂದು 2 ತಿಂಗಳಿಂದ ಈ ತರ ಆಗ್ಬಿಟ್ಟಿದ್ದಾರೆ. ಅವ್ರ ಕೆಲಸ ಅವರೇ ಮಾಡ್ಕೋತಾ ಇದ್ರು. ಬೀದಿ ಮೇಲೆ ವ್ಯಾಪಾರ ಮಾಡ್ತಾರೆ ತಾತ. ತಳ್ಳಗಾಡಿ ಆಗ್ತದೆ. ತಾತ ನಮಸ್ತೆ. ನಿಮ್ಮ ಹೆಸರೇನ್ ತಾತ? ನಾಗರಾಜ್. ನಾಗರಾಜು. ನಾಗರಾಜು ಯಾವ ಊರು ತಾತ? ಪಾಂಡುಪುರ. ನಿಮ್ ಮನೆಯವ್ರು ಯಾರು ಇಲ್ವಾ? ಅವರೇ? ಎಷ್ಟು ವರ್ಷ ಆಯ್ತು ತಾತ ಫ್ಯಾಮಿಲಿನ ಬಿಟ್ಟಿ? 1 ವರ್ಷದ ಮೇಲೆ. ಅದಕ್ಕಿಂತ ಮುಂಚೆ ಹಣ್ಣು ಹಂಪಲೆಲ್ಲ ಮಾಡ್ತಿದ್ರಿ ನೀವೇನೆ? ಇವಾಗ ಆಗಲ್ಲ. ನಿಮ್ ಮನೆಯವ್ರ ನಂಬರ್ದು ಯಾರ್ದಾದ್ರು ಇದೆಯಾ? ಎಲ್ಲಿದೆ? ಫೋನ್ ನಂಬರ್ ಇದೆಯಾ? ಎಲ್ಲಿ ತೋರಿಸಿ. ಇದೆಯಾ ಫೋನ್ ನಂಬರ್ ಇವ್ರ ಮನೆಯವ್ರದ್ದು? ತಾತ ಇದೆ ಅಂತ ಹೇಳ್ತಾರೆ. ತಾತನ ಫೋನು ಫೋನ್ ನಂಬರ್ ಇದೆಯಾ? ಪೆನ್ಷನ್ ತಗೋತಾ ಇದ್ರು. ಅಕ್ಕಿ ತಗೋತಾ ಇದ್ರು. ಅಲ್ಲ ಅಕ್ಕಿ ಎಲ್ಲ ತಗೊಂಡ್ ಮಾಡ್ಕೊಳ್ಳೋರು ಬೇಕಲ್ಲ ಸರಿ. ಖರ್ಚು ಕ್ರಾಸ್ ಮಾಡ್ಕೊಳ್ಳೋದು. ಅಕ್ಕಿನ ಖರ್ಚು ಮಾಡ್ಕೊಂಡು. ತಾತ ಡ್ರಿಂಕ್ಸ್ ಗಿಂಕ್ಸ್ ಎಲ್ಲ ಮಾಡ್ತಾರೆ? ಇಲ್ಲ, ವ್ಯಾಪಾರ ಮಾಡ್ಕೊಂಡು ಮನೇಲಿ ಅಷ್ಟೇ. ಹಿಂಗಿದ್ರು ಅವ್ರ ಕೆಲಸ ಅವರೇ ಮಾಡ್ತಾ ಇದ್ರು. ಚೆನ್ನಾಗೇ ಇದ್ರು. ಈಗ ಒಂದು 6 ತಿಂಗಳಿಂದ ತುಂಬಾ ಇದಾಗುತ್ತೆ. ಎಲ್ಲಿದ್ರು ಇವರು? ಶೆಡ್ಡಲ್ಲಿ ಇದ್ರು. ಅಣ್ಣನ ವಿಡಿಯೋ ಕಳಿಸಿದ್ರು. ಯಾರು ಇಲ್ಲ. ಅವ್ರ ಮನೆಯವರು ಹಿಂಗೆಲ್ಲ ನೋಡಿ ಆಗ್ತಾ ಇಲ್ಲ, ನಾವು ರೋಡ್ ಬಿಟ್ಬಿಡ್ತೀವಿ ಅಂತಿದ್ರು. ಯಾರ ಮನೆಯವರು? ಯಾರೋ ಬಾಡಿಗೆ ಮನೇಲಿ ಇದ್ರಲ್ಲ, ಅವ್ರ ಒಂದು ಶೆಡ್ ಅಲ್ಲಿ ಬಾಡಿಗೆ ಮನೇಲಿ ಇದ್ರಾ? ಸೊ ಅದಕ್ಕೆ ಅದ್ರ ಬದಲು ಅಣ್ಣಂಗೆ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಬಾಡಿಗೆ ಮನೆಯವರು ತಾತನ ಆಚೆ ಬಿಟ್ಬಿಡೋಣ. ಯಾರು ನೋಡ್ಕೊಳ್ಳೋರು ಇಲ್ಲ. ಅವರು ಸೇವೆ ಮಾಡಿದ್ರು. ಮನೆಯೆಲ್ಲ ವಾಸನೆ. ಸೊ ಇವ್ರು ನೋಡ್ಕೊಳ್ಳೋರು ಯಾರು ಇಲ್ಲ. ಅದಕ್ಕೆ ಆಮೇಲೆ ಅಣ್ಣನ ನೆನಪಾಯ್ತು. ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ. ನಾಳೆ ದಿನ ತಾತಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸ್ಪಂದಿಸ್ತೀರಾ? ಫೋನ್ ಮಾಡಿದ್ರೆ ಒಂದು ರೆಸ್ಪಾನ್ಸ್ ಮಾಡ್ಬೇಕು. ಈಗ ಬಿಟ್ಟೋಗಿದಿರ ಬೇಡ ಅಂತಿಲ್ಲ, ಒಂದ್ ಒಳ್ಳೆ ಕಾರ್ಯಕ್ಕೆ ಮಾಡ್ತಿದೀವಿ. ತಾತಂಗ್ ಏನು ಆಗದ್ ಬೇಡ, ನಮಗೂ ಒಂದ್ ಖುಷಿ ಐತೆ. ಬಟ್ ತಾತಂಗ್ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಸ್ಪಂದಿಸ್ಬೇಕು ನೀವೆಲ್ಲಾನು. ತಾತ ಹೇಳ್ತಾರೆ ಅವ್ರ ಮನೆಯವ್ರು ಇದಾರೆ ಅಂತ. ಕೊನೆಗಾಲದಲ್ಲಿ ಕೇಳೋದು ಇಷ್ಟ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಖಂಡಿತ ಇವಾಗ ಬಂದು ತಾತನ ನೋಡ್ಕೊಂಡು ಹೋಗಿ. ನೀವು ಕರ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆ ಸ್ಥಿತಿಲಿ ತಾತನ ನೋಡ್ಕೊಂಡು ಹೋದ್ರೆ ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತೀವಿ. ಏನ್ ಹೇಳ್ಬೇಕೋ ಗೊತ್ತಾಗಲ್ಲ. ತಾತ ಇಷ್ಟುವರೆಗೂ ದುಡ್ಕೊಂಡು ತಿಂತಿದ್ರಂತೆ, ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು. ಒಂದು 6 ತಿಂಗಳು ಆಯ್ತು ಅಲ್ವಾ ಸರ್ ಈ ತರ ಆಗಿ? ಅದಕ್ಕಿಂತ ಮುಂಚೆ ತಾತನೇ ವ್ಯಾಪಾರ ಮಾಡ್ಕೊಂಡು ಇರ್ತಿದ್ರು.
ವರ್ಷದ ಮೇಲೆ 6 ತಿಂಗಳು ಇಲ್ಲಿಗೆ. 6 ತಿಂಗಳು 6 ತಿಂಗಳು ಇಲ್ಲಿಗೆ 6 ತಿಂಗಳು. ಕೆಲಸ ಮಾಡಿದ್ರೆ ತಾತ ಇದು ಕಾಲೆಲ್ಲ ಏನಾಗಿದೆ? ಅದು ತುಂಬಾ ಹಳೇದ ಆಕ್ಸಿಡೆಂಟ್ ಆಗಿದೆ. ಕಾಲು ಕೈಲಿ ಮಾತಾಡೋಷ್ಟು ಶಕ್ತಿ ಇಲ್ಲ. ಎಲ್ಲ ಚೆನ್ನಾಗಿರುತ್ತೆ. ಈಗ ತುಂಬಾ ಈಗ ಒಂದ್ ಸ್ವಲ್ಪ ದಿವಸ ತುಂಬಾ ಹಿಂಗ ಆಗ್ಬಿಟ್ರು. ರೋಡಲ್ಲಿ ಬದಿ ಹಿಂಗಿದ್ರು ಅವ್ರ ಕೆಲಸ ಅವ್ರು ಮಾಡ್ಕೊಂತ ಇದ್ರು. ಈಗ ಆಗಲ್ಲ ಬಿಡಿ. ನೀವ್ ನೋಡ್ದಂಗೆ ತಾತ ಆಕ್ಟಿವ್ ಆಗಿದಾರಾ? ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ಅದಕ್ಕೆ ಅನ್ನದ ನೆನಪಾಗಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೆ. ಇದು 11 ತಿಂಗಳಲ್ಲಿ ಏನಾಗಿತ್ತು? ಆಕ್ಸಿಡೆಂಟ್ ಆದ್ದು. ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು. ಎಲ್ಲಿ ತಾತ? ಇಲ್ಲಿ ಮಾತಾಡಕ್ಕೂ ಆಯ್ತಿಲ್ಲ. ಸೊ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನೀವು ಮನೆಯವರೇನೋ ಸಿಕ್ಕಿದ್ರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಖಂಡಿತ ತಾತಂಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಬಂಧಿಸ್ಬೇಕು ಸರ್. ನಾವು ಅದನ್ನು ನೇರವಾಗಿ ಹೇಳ್ತೀವಿ. ಹಾಂ, ಥ್ಯಾಂಕ್ ಯು. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅನ್ನ ಇಲ್ಲ ತಾತ, ಅನ್ನ ಇಲ್ಲ. ಊಟ ಇಲ್ವಾ? ಎಷ್ಟು ದಿನ ಆಯ್ತು ತಾತ ಊಟ ಮಾಡಿ? 1 ವರ್ಷ ಆಯ್ತು. 1 ವರ್ಷ ಆಯ್ತಾ ಊಟ ಮಾಡಿ? 1 ವರ್ಷ. ಮತ್ತೆ ಏನ್ ತಿಂತಿದ್ರಿ ಹೊಟ್ಟೆಗೆ? ಬರೀ ಹಾಲು ಹಾಲು ನೀರು. ಯಾಕೆ ಊಟ ಸೇರ್ತಿಲ್ವ ತಾತ? ಹೇಳ್ತಾ ಇಲ್ಲ. ಯಾಕೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ. ಡ್ರಿಂಕ್ಸ್ ಏನಾದ್ರು ಮಾಡ್ತಿದ್ರಾ? ಬಿಡಿ ಏನಿಲ್ಲ. ಏನು ಇಲ್ವಾ? ಎಷ್ಟು ತಾತ ಏಜು ನಿಮ್ಗೆ? ಏಜ್ ಎಷ್ಟು? ವಯಸ್ಸು 80 ವರ್ಷ. 100 ವರ್ಷನಾ? 100 ವರ್ಷ ಅಂತ ಹೇಳ್ತವ್ರೆ. ನಿಮ್ ಹೆಂಡತಿ ಎಲ್ಲ ಇದಾರಲ್ವಾ? ತೀರ್ಕೊಂಡ್ರು. ಮಕ್ಳು? ಮಕ್ಳು ತಾತ? ಮಕ್ಳುನು ತೀರೋದ್ರ? ಮತ್ ಇವಾಗ ಇದಾರೆ ಅಂದ್ರಿ ನೀವು? ಒಂದೊಂದ್ಸಲ ಅವ್ರು ಏನ್ ಮಾತಾಡ್ತಾರೆ ಗೊತ್ತಾಯ್ತಿಲ್ಲ. ಅವ್ರೇನ್ ಮಾತಾಡ್ತಾರೋ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಮದ್ವೆನೇ ಆಗಿಲ್ಲ. ಮದ್ವೆ ಆಗಿಲ್ವಾ? ಮದ್ವೆ ಆಗಿತ್ತಾ? ಏನ್ ತಾತ ನಿಮ್ ಹೆಂಡತಿ ಹೆಸರು? ಸುಮಾ. ಸುಮಾನಾ? ಉಮಾ. ಎಷ್ಟ್ ಜನ ಮಕ್ಳು? ಮಕ್ಳಾಗಿಲ್ಲ. ಅವರು ಡೆತ್ ಆದ್ರಾ? ಈಗ ಇಲ್ಲಿ ಆಶ್ರಮದಲ್ಲಿ ಇರ್ತೀರಾ? ಒಬ್ಬರವ್ರು ಇಳ್ತಿರೋದ್ರಂತೆ ಅವ್ರ ಹೆಂಡತಿ. ನೀವೀಗ ಆಶ್ರಮದಲ್ಲಿ ಇಡ್ತೀರಾ ಅಲ್ವಾ? ಊಟ ತಿಂಡಿ ಮೆಡಿಸಿನ್ ಎಲ್ಲ ಕೊಡ್ತೀವಿ ತಾತ. ಇರ್ತೀರಲ್ವಾ? ಇವರೆಲ್ಲ ಏನಾಗ್ಬೇಕು ನಿಮ್ಗೆ? ಫ್ರೆಂಡ್ಸು. ನಿಮ್ ಮಗ ಅಂತ ಹೇಳಿದ್ರು ಅವರು. ಮಕ್ಳಂತ ತಿಳ್ಕೊಂಡಿದ್ದೀರಾ? ಈಗ ಇರ್ತೀರಲ್ವಾ ಖುಷಿಯಿಂದ ಆಶ್ರಮದಲ್ಲಿ? ಈಗ ಬರ್ಬೇಕು, ರೇಷನ್ ಅಕ್ಕಿ ತಗೋಬೇಕು, ಪೆನ್ಷನ್ ತಗೋಬೇಕು, ಕರ್ಕೊಂಡು ಹೋಗು ಅಂತಂದು. ಸರಿ, ಕೊನೆಗಾಲದಲ್ಲಿ ವಯಸ್ಸಾಗಿರೋರು ಕೇಳೋದೇನ್ ಈಗ ಗೊತ್ತಾ? ಅವ್ರು ಹೇಳಿದ ಮಾತು ಬರೀ ದುಡ್ಡು. ಏನ್ ಮಾಡ್ತಿದ್ದ ಈ ಸ್ಥಿತಿಲಿ ದುಡ್ಡು ಎತ್ಕೊಂಡು? ಖರ್ಚಿಗೆ ಬಿಡವ ಅಂತಂದ್ರು. ಖರ್ಚುಗ ಏನ್ ಮಾಡ್ತೆ ಖರ್ಚು? ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಮಲ್ಲಕ್ ಜಾಗ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ. ಮತ್ತೆ ಯಾಕೆ ದುಡ್ಡು? ಅದೆಲ್ಲ ತೊಗೊಳಕ್ ದುಡ್ಡು ಬೇಕಲ್ಲ. ಬೇಡದ ನಾವು ಕೊಡ್ತೀವಿ ಎಲ್ಲ. ಇಡೀ ಕರ್ನಾಟಕ ಜನರವ್ರು ನಿಮ್ಗೆ ಕೊಡ್ಸಕ್ಕೆ ಯಾಕೆ ಎದ್ರುಕೊಂತೀರಾ? ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಏನೋ ಮಾತಾಡಕ್ ಬರ್ತಾವ್ರೆ. ಚೆನ್ನಾಗಿದೆ. ಈಗ ಒಂದು 3 ತಿಂಗಳಿಂದ, ಒಂದು 6 ತಿಂಗಳಿಂದ ಆಯ್ತಾರ. ಇವೆಲ್ಲ ಪಾಂಡು ಪುರಾಣ. ನೀವೇನ್ ಕೆಲಸ ಮಾಡೋಣ? ನಂದು ಜ್ಯೂಸ್ ಅಂಗಡಿ. ಜ್ಯೂಸ್ ಅಂಗಡಿ ಇದೆ. ನಿಜವಾಗ್ಲೂ ವಾಟ್ಸಪ್ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬಂದಿರಲ್ಲ. ಅಣ್ಣನ್ ನೋಡಿದ್ದ ನೆನಪಾಯ್ತು ತಕ್ಷಣ ಅವ್ರಿಗೆ ಫೋನ್ ಮಾಡಿ ಸೀರೆ ಇಲ್ಲಿಗೆ ಕರ್ಕೊಂಡ್ ಬಂದ. ಏನಂತೀರಾ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ? ಮಾತೇ ಬರ್ತಾ ಇಲ್ಲ.